This conference will now be recorded. ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಇನ್ಸ್ಟಿಟ್ಯೂಟ್ ವಿಶ್ವದ ಏಕೈಕ ಕನ್ನಡದ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ಸ್ ಇನ್ಸ್ಟಿಟ್ಯೂಟ್ ಆಗಿರುತ್ತದೆ. ಇವತ್ತಿನ ಈ ಎಕ್ಸೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸೆಲ್ ಅಲ್ಲಿ ಸ್ಟೇಟಸ್ ಬಾರ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇದರಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಇದರಲ್ಲಿ ಒಂದು 25 ಆಪ್ಷನ್ಸ್ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಈ ಸ್ಟೇಟಸ್ ಬಾರ್ ಅಂತಂದ್ರೆ ಇಲ್ಲಿ ಎಕ್ಸೆಲ್ ಅಲ್ಲಿ ಕೆಳಗಡೆ ಒಂದು ಬಾರ್ ಇರುತ್ತೆ. ಇದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಡುತ್ತೆ. ಈ ಸ್ಟೇಟಸ್ ಬಾರ್ ಬರೀ ಎಕ್ಸೆಲ್ ಅಲ್ಲಿ ಅಷ್ಟೇ ಅಲ್ಲ, MS ಆಫೀಸ್ ಅಪ್ಲಿಕೇಶನ್ಸ್ ಏನಿದೆಯಲ್ಲ ಅದೆಲ್ಲದ್ರಲ್ಲೂ ಇದಿರುತ್ತೆ. ಇದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇದರಲ್ಲಿ ನಾನೊಂದು 25 ಆಪ್ಷನ್ಸ್ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಏನಾದ್ರು ನೀವು ಚೇಂಜಸ್ ಮಾಡಬೇಕು ಅಂತಂದ್ರೆ ಕೆಲವೊಂದು ಆಪ್ಷನ್ಸ್ ಡಿಫಾಲ್ಟ್ ಆಗಿರುತ್ತೆ, ಕೆಲವೊಂದು ಆಪ್ಷನ್ಸ್ ನಾವು ಎನೇಬಲ್ ಮಾಡ್ಕೋಬಹುದು ಅಥವಾ ಡಿಸೇಬಲ್ ಕೂಡ ಮಾಡ್ಕೋಬಹುದು. ಅದನ್ನ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ನಮ್ಮ ಎಲ್ಲಾ ಕೋರ್ಸ್ಗಳ ಆಫ್ಲೈನ್ ವಿಡಿಯೋಸ್ ಬೇಕು ಅಂತಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾನ್ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳನ್ನ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಕಳಿಸ್ತೀವಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಆಫ್ಲೈನ್ ವಿಡಿಯೋಸ್ ಅಲ್ಲಿ ನೀವು ಮನೇಲೆ ಇಂಟರ್ನೆಟ್ ಇಲ್ದೇನೆ ಯಾವುದೇ ಡಿವೈಸ್ ಅಲ್ಲಿ ಕೂಡ ನಮ್ಮ ಕೋರ್ಸ್ಗಳನ್ನ ಈಸಿಯಾಗಿ ಕಲ್ತ್ಕೋಬಹುದು. ಬನ್ನಿ ಇವಾಗ ಸ್ಟೇಟಸ್ ಬಾರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕೆಲವೊಂದು ಎಕ್ಸ್ಪ್ಲನೇಷನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಬೇಕಂದ್ರೆ ಈ ಫೈಲ್ ಅಲ್ಲಿ ಈ ಎಲ್ಲಾ ಎಕ್ಸ್ಪ್ಲನೇಷನ್ ಕೂಡ ನೀವು ನೋಡ್ಕೊಂಡು ಕಲ್ತ್ಕೋಬಹುದು. ಬಟ್ ನಾನು ನಿಮ್ಗೆ ಒಂದೊಂದೇ ಆಪ್ಷನ್ಸ್ ನ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಮೊದಲು ಹೇಳಿರೋ ಹಾಗೆ ಇಲ್ಲಿ ಸ್ಟೇಟಸ್ ಬಾರ್ ಅಂದ್ರೆ ಇಲ್ಲೊಂದು ಚಿಕ್ಕದೊಂದು ಬಾರ್ ಇದೆ. ಇಲ್ಲಿ ನನಗೆ ಪ್ರತಿಯೊಂದು ಸ್ಟೇಟಸ್ ಬರುತ್ತೆ. ನಾನು ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದ್ರೆ ಅಥವಾ ಅದು ಏನ್ ಎನೇಬಲ್ ಆಗಿದೆ ಡಿಸೇಬಲ್ ಆಗಿದೆ ಅಂತ ನೋಡ್ಬೇಕು ಅಂತ ನಾನು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಒಂದೊಂದೇ ನಾವು ನೋಡ್ತಾ ಹೋಗೋಣ. ಇಲ್ಲಿ ಸೆಲ್ ಮೋಡ್ ಅಂತ ಒಂದು ಆಪ್ಷನ್ ಇದೆ. ಈ ಸೆಲ್ ಮೋಡ್ ಏನ್ ಮಾಡುತ್ತೆ ಅಂದ್ರೆ ಇದರಲ್ಲಿ ನನಗೆ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಇವಾಗ ನಾನು ಎಡಿಟ್ ಮಾಡ್ತಾ ಇದ್ರೆ, ಪಾಯಿಂಟ್ ಮಾಡ್ತಾ ಇದ್ರೆ ಅಥವಾ ಎಂಟರ್ ಮಾಡ್ತಿದ್ರೆ ಇದನ್ನ ನಾನು ಇಲ್ಲಿ ಸ್ಟೇಟಸ್ ನೋಡ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಒಂದು ಸೆಲ್ ಇದೆ. ನಾನು ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ ಎಡಿಟ್ ಅಂತ ಬರುತ್ತೆ. ನೋಡಿ, ಇಲ್ಲಿ ಎಡಿಟ್ ಅಂತ ಬರುತ್ತೆ. ಅಂದ್ರೆ ನಾನು ಇದನ್ನ ಎಡಿಟ್ ಮೋಡಲ್ಲಿ ಇಟ್ಟಿರ್ತೀನಿ ಅಂತ. ಈಗ ನಾನು ಇಲ್ಲಿ ಏನೋ ಒಂದು ಟೈಪ್ ಮಾಡ್ತೀನಿ. ಈ ತರ ನೋಡಿ, ಇದು ಎಡಿಟ್ ಅಂತ ಇರುತ್ತೆ. ನಾನು ಎಂಟರ್ ಮಾಡ್ತೀನಿ. ನೆಕ್ಸ್ಟ್ ಅದು ರೆಡಿ ಅಂತ ಆಗುತ್ತೆ. ರೆಡಿ ಅಂತಂದ್ರೆ ನನ್ಗೆ ಇದು ನೆಕ್ಸ್ಟ್ ನಾನು ಬೇರೆ ಟೆಕ್ಸ್ಟ್ ನ ಎಡಿಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ ಅಂತ. ಮತ್ತೆ ನಾನು ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಮತ್ತೆ ಎಡಿಟ್ ಮಾಡೋಗುತ್ತೆ. ನಾನು ಇದನ್ನ ಡಿಲೀಟ್ ಮಾಡ್ತೀನಿ. ಮತ್ತೆ ನೋಡಿ ಎಂಟರ್ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮುಲಾ ಬರೀತೀನಿ, ಈಕ್ವಲ್ಸ್, ಇಲ್ಲೇನೋ ಒಂದು ರೆಫರೆನ್ಸ್ ಕೊಡ್ತೀನಿ. ನೋಡಿ, ಇಲ್ಲಿ ಪಾಯಿಂಟ್ ಅಂತ ಬರುತ್ತೆ. ಪಾಯಿಂಟ್ ಅಂತಂದ್ರೆ ನಾನು ಈ ಸೆಲ್ಗೆ ಪಾಯಿಂಟ್ ಔಟ್ ಮಾಡ್ತಿದ್ದೀನಿ ಅಂತ. ಎಂಟರ್ ಅಂತ ಕೊಟ್ರೆ ನನಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಸೊ ಇದು ಸೆಲ್ ಮೋಡ್. ನಾನು ಇದನ್ನ ಕಾಪಿ ಮಾಡ್ಕೋತೀನಿ. ನೋಡಿ, ಯಾವುದೋ ಒಂದು ರೇಂಜ್ ಅಥವಾ ಒಂದು ಸೆಲ್ ನ ಕಾಪಿ ಮಾಡ್ತೀನಿ. ಇಲ್ಲಿ ನೋಡಿ, ಸೆಲೆಕ್ಟ್ ಡೆಸ್ಟಿನೇಷನ್ ಅಂಡ್ ಪ್ರೆಸ್ ಎಂಟರ್ ಅಂತ ಬರುತ್ತೆ. ಅಂದ್ರೆ ನನಗೆ ಈ ಏನ್ ಮಾಡ್ತಾ ಇದೀನಿ ಆಪರೇಷನ್ ಅದರ ಸ್ಟೇಟಸ್ ಇಲ್ಲಿ ನನಗೆ ತೋರಿಸುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಬೇರೆ ಕಡೆ ಕಂಟ್ರೋಲ್ V ಅಂತ ಮಾಡ್ಬೋದು, ಇಲ್ಲ ಎಂಟರ್ ಅಂತ ಕೂಡ ಮಾಡಬಹುದು. ಸೊ ಇದು ಬಂದು ಸೆಲ್ ಮೋಡ್. ನೆಕ್ಸ್ಟ್ ಆಪ್ಷನ್ ಬಂದು ನೋಡಿ, ಫ್ಲಾಶ್ ಫಿಲ್ ಬ್ಲಾಂಕ್ಸ್ ಅಂತಿದೆ, ಮತ್ತೆ ಫ್ಲಾಶ್ ಫಿಲ್ ಚೇಂಜ್ಡ್ ಸೆಲ್ಸ್ ಅಂತಿದೆ. ನಾನು ಇಲ್ಲಿ ಒಂದು ಫ್ಲಾಶ್ ಫಿಲ್ ಕೊಡ್ತೀನಿ. ಫ್ಲಾಶ್ ಫಿಲ್ ಬಗ್ಗೆ ನೀವೇನಾದ್ರು ತಿಳ್ಕೊಬೇಕು ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಒಂದು 27 ವಿಡಿಯೋಸ್ ನಾನು ಮಾಡಿದೀನಿ. ಒಂದು ಪ್ಲೇ ಲಿಸ್ಟ್ ಇದೆ, ಅದನ್ನ ಕೂಡ ನೀವು ನೋಡ್ಕೋಬಹುದು. ಬಟ್ ಇಲ್ಲಿ ನಾನು ನಿಮ್ಗೆ ಈ ಸ್ಟೇಟಸ್ ಬರ್ಲಿ ಫ್ಲಾಶ್ ಫಿಲ್ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಡೇಟಾಗೆ ಹೋಗ್ಬಿಟ್ಟು ಇಲ್ಲಿ ಫ್ಲಾಶ್ ಫಿಲ್ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಕೆಲವೊಂದು ಸೆಲ್ಸ್ ಫಿಲ್ ಆಗುತ್ತೆ. ಫಿಲ್ ಆದ್ರೆ ನೋಡಿ, ಇಲ್ಲಿ ನನಗೆ ಫ್ಲಾಶ್ ಫಿಲ್ ಅಲ್ಲಿ ಫ್ಲಾಶ್ ಫಿಲ್ ಬ್ಲಾಂಕ್ ಸೆಲ್ಸ್ ಅಂದ್ರೆ 2 ಬ್ಲಾಂಕ್ ಸೆಲ್ಸ್ ಇದೆ. ಮತ್ತಿಲ್ಲಿ ಫ್ಲಾಶ್ ಫಿಲ್ ಚೇಂಜ್ಡ್ ಸೆಲ್ಸ್ ಅಂತಿದೆ. 7 ಸೆಲ್ಸ್ ಅಂದ್ರೆ 7 ಸೆಲ್ ಇಲ್ಲಿ ಚೇಂಜ್ ಆಗಿದೆ. ಈ ಇನ್ಫಾರ್ಮೇಶನ್ ನನಗೆ ಬೇಕಂದ್ರೆ ನಾನು ಎನೇಬಲ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಾ ಇದನ್ನ ಡಿಸೇಬಲ್ ಮಾಡ್ಬಿಟ್ರೆ ನನಗೆ ಇಲ್ಲಿ ಆ ಇನ್ಫಾರ್ಮೇಶನ್ ಬರಲ್ಲ. ಸರಿ, ನಾನು ಇವಾಗ ಇದನ್ನ ಎನೇಬಲ್ ಮಾಡ್ಕೋತೀನಿ. ಬೈ ಡಿಫಾಲ್ಟ್ ಇದು ಎನೇಬಲ್ ಆಗಿರುತ್ತೆ. ರೈಟ್, ಇದನ್ನ ನಾನು ಡಿಲೀಟ್ ಮಾಡ್ಕೋತೀನಿ. ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ನನಗೆ ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇರುತ್ತೆ. ತುಂಬಾ ಜನ ಇದನ್ನ ನೋಡೇ ಇರಲ್ಲ. ಈ ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ನನಗೆ ಈ ಒಂದು ವರ್ಕ್ ಬುಕ್ ಅಲ್ಲಿ ಏನೆಲ್ಲ ಆಬ್ಜೆಕ್ಟ್ಸ್ ಇದಾವೆ, ಎಷ್ಟು ಫಾರ್ಮುಲಾಸ್ ಇದಾವೆ, ಎಷ್ಟು ಸೆಲ್ಸ್ ಎಲ್ಲಾನು ಡೇಟಾನ ಎಂಟರ್ ಮಾಡಿರ್ತೀನಿ, ಎಷ್ಟು ಸೆಲ್ಸ್ ಇದಾವೆ. ಸೊ ಇದನ್ನೆಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಕೊಡುತ್ತೆ.
ಆ ಇನ್ಫಾರ್ಮೇಶನ್ ನೋಡಿ ಇಲ್ಲಿ ವರ್ಕ್ ಬುಕ್ ಸ್ಟಾಟಿಸ್ಟಿಕ್ಸ್ ಅಂತ ಇರುತ್ತೆ. ನಾ ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಂಗೆ ಒಂದು ಚಿಕ್ಕ ವಿಂಡೋ ಬರುತ್ತೆ. ಕರೆಂಟ್ ಶೀಟ್ ಅಂದ್ರೆ ಈ ಶೀಟ್ ಅಲ್ಲಿ ಇರೋ ಡೀಟೇಲ್ಸ್ ಎಲ್ಲ ಬರುತ್ತೆ ನೋಡಿ. ಎಂಡ್ ಆಫ್ ಶೀಟ್ F16 ಅಂದ್ರೆ ನಾನು F16 ವರ್ಗು ನೋಡಿ ಇಲ್ಲಿವರೆಗೂ ನಾನು ಡೇಟಾ ಯೂಸ್ ಮಾಡಿರ್ತೀನಿ. ನಾನು ಎಲ್ಲಿವರೆಗೂ ಡೇಟಾ ಯೂಸ್ ಮಾಡಿರ್ತೀನಿ ಅದ್ರ ಬಗ್ಗೆ ಇಲ್ಲಿ ಆ ಸೆಲ್ ಅಡ್ರೆಸ್ ಇಲ್ಲಿ ಕೊಡುತ್ತೆ. ಸೆಲ್ಸ್ ವಿತ್ ಡೇಟಾ ಅಂದ್ರೆ 51 ಸೆಲ್ಸ್ ನಾನು ಫಿಲ್ ಮಾಡಿದ್ದೀನಿ ಈ ಶೀಟ್ ಅಲ್ಲಿ. ಇದೇ ರೀತಿ ಟೇಬಲ್ಸ್ ಇದ್ರೆ, ಫಾರ್ಮುಲಾಸ್ ಇದ್ರೆ, ಸೊ ಈ ತರ ನನಗೆ ಇನ್ಫಾರ್ಮೇಶನ್ ಇರುತ್ತೆ ಇಲ್ಲಿ. ಅಂದ್ರೆ ವರ್ಕ್ ಬುಕ್ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ. ಸೊ ಈ ಇನ್ಫಾರ್ಮೇಶನ್ ನಂಗೆ ಬೇಕಂದ್ರೆ ಸ್ಟೇಟಸ್ ಬರಲಿ ಇಲ್ಲಿ ತಗೋಬಹುದು ನಾನು ವರ್ಕ್ ಬುಕ್ ಸ್ಟಾಟಿಸ್ಟಿಕ್ಸ್ ಅಂತ. ಇದೇನಾದ್ರೂ ಅಕಸ್ಮಾತ್ ಆಗಿ ಅನ್ಚೆಕ್ ಆಗಿದ್ರೆ ನನಗೆ ಇಲ್ಲಿ ಆ ಇನ್ಫಾರ್ಮೇಶನ್ ಬರಲ್ಲ. ಇನ್ ಕೇಸ್ ನನಗೆ ಏನಾದ್ರೂ ಅದಿಲ್ಲ ಅಂತಂದ್ರೆ ನೀವು ರೈಟ್ ಕ್ಲಿಕ್ ಮಾಡಿ ಇದನ್ನ ಎನೇಬಲ್ ಮಾಡ್ಕೋಬಹುದು. ರೈಟ್. ನೆಕ್ಸ್ಟ್ ಬಂದು ಇಲ್ಲಿ ಕ್ಯಾಪ್ಸ್ ಲಾಕ್, ನಮ್ ಲಾಕ್, ಸ್ಕ್ರಾಲ್ ಲಾಕ್ ಅಂತ ಇರುತ್ತೆ ನೋಡಿ. ಇಲ್ಲಿ ಈ ಮೂರು ಆಪ್ಷನ್ಸ್ ಏನಂದ್ರೆ, ಇವಾಗ ನಾನು ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ರೆ ನನ್ಗೆ ಇಲ್ಲಿ ಒಂದು ಸ್ಟೇಟಸ್ ಇಲ್ಲಿ ಬರುತ್ತೆ ನೋಡಿ. ನಾನು ಇವಾಗ ನನ್ನ ಕೀಬೋರ್ಡ್ ಅಲ್ಲಿ ಕ್ಯಾಪ್ಸ್ ಲಾಕ್ ಅಂತ ಇರುತ್ತೆ, ನಾನು ಆನ್ ಮಾಡ್ತೀನಿ. ಇಲ್ಲಿ ನೋಡಿ ಕ್ಯಾಪ್ಸ್ ಲಾಕ್ ಅಂತ ಬರುತ್ತೆ. ಸ್ಕ್ರಾಲ್ ಲಾಕ್ ಅಂತ ಇರುತ್ತೆ, ನನಗೆ ಸ್ಕ್ರಾಲ್ ಲಾಕ್ ಮಾಡೋದು ನೋಡಿ. ಇಲ್ಲಿ ಸ್ಕ್ರಾಲ್ ಲಾಕ್ ಕೂಡ ಬರುತ್ತೆ. ಸ್ಕ್ರಾಲ್ ಲಾಕ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ನೋಡಿ, ನಾನು ಇವಾಗ ನನ್ನ ಆರೋ ಮಾರ್ಕ್ ಇಲ್ಲಿ ಏನಿದೆ ನನ್ನ ಕೀಬೋರ್ಡ್ ಅಲ್ಲಿ ಆರೋ ಇದೆಯಲ್ಲ ಅದು ಮೂವ್ ಮಾಡಿದ್ರೆ ಇದು ಸೆಲ್ ಮೂವ್ ಆಗಲ್ಲ, ಇಡೀ ಸ್ಕ್ರೀನಿಂಗ್ ಮೂವ್ ಆಗುತ್ತೆ, ಸ್ಕ್ರಾಲ್ ಆಗುತ್ತೆ. ಇದು ನಮ್ ಲಾಕ್ ಅಂತ ಇರುತ್ತೆ. ನಾನು ಇವಾಗ ನಮ್ ಲಾಕ್ ನನ್ಗೆ ಈ ಕೀಬೋರ್ಡ್ ಅಲ್ಲಿ ಇರುತ್ತೆ, ನಾನು ಇದನ್ನ ನಿಮ್ಗೆ ತೋರ್ಸಕ್ಕಾಗಲ್ಲ. ಈ ಕೀಬೋರ್ಡ್ ಹೋದ್ರೆ ಅಲ್ಲಿ ಸ್ಕ್ರಾಲ್ ಲಾಕ್ ಮತ್ತೆ ನಮ್ ಲಾಕ್ ಅಂತ ಇರುತ್ತೆ. ಅದನ್ನ ನಾನು ಇವಾಗ ಆನ್ ಮಾಡಿದ್ರೆ ನೋಡಿ ಇಲ್ಲಿ ನಮ್ ಲಾಕ್ ಅಂತ ಬರುತ್ತೆ. ಈ ನಮ್ ಲಾಕ್ ನ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ಕೀಬೋರ್ಡ್ ಅಲ್ಲಿ ಒಂದು ನಂಬರ್ಸ್ ಇರುತ್ತೆ, ಆ ನಂಬರ್ ನ ಎನೇಬಲ್ ಮಾಡೋದಕ್ಕೆ ನಾ ಈ ನಮ್ ಲಾಕ್ ನ ಎನೇಬಲ್ ಮಾಡ್ಕೋಬಹುದು. ಅಂದ್ರೆ ನಾನು ನಮ್ ಲಾಕ್ ಇಲ್ಲಿ ಕ್ಯಾಪ್ಸ್ ಲಾಕ್, ನಮ್ ಲಾಕ್ ಮತ್ತೆ ಸ್ಕ್ರಾಲ್ ಲಾಕ್ ಎನೇಬಲ್ ಆಗಿದೆ ಇಲ್ವಾ ಅಂತ ಸ್ಟೇಟಸ್ ಬರಲ್ಲಿ ತೋರಿಸುತ್ತೆ. ನಿಮ್ಗೆ ಅದ್ ಬೇಡ ಅಂತಂದ್ರೆ ಇದನ್ನ ಡಿಸೇಬಲ್ ಕೂಡ ಹಿಂಗ್ ಮಾಡ್ಕೋಬಹುದು ನೋಡಿ, ಅಲ್ಲಿ ಅದು ಹೊರಟೋಗುತ್ತೆ. ಬಟ್ ಇದ್ರೆ ಒಳ್ಳೇದು. ಯಾಕೆ ಅಂತಂದ್ರೆ ನಿಮ್ಗೆ ಕ್ಯಾಪ್ಸ್ ಲಾಕ್, ನಮ್ ಲಾಕ್, ಸ್ಕ್ರಾಲ್ ಲಾಕ್ ಆನ್ ಆಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಕೆಲವು ಟೈಮ್ ನೀವು ಸ್ಕ್ರಾಲ್ ಲಾಕ್ ಆನ್ ಮಾಡಿದ್ರೆ ನೋಡಿ ಸೆಲ್ ಮೂವ್ ಆಗಲ್ಲ. ನಾನು ಆರೋ ಮಾರ್ಕ್ ಅನ್ನು ಮೂವ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಇಡೀ ಸ್ಕ್ರೀನ್ ಮೂವ್ ಆಗ್ತಿರುತ್ತೆ. ಸೊ ಅವಾಗ ನೀವು ಗಾಬರಿ ಆಗ್ಬಿಡಿ, ಇಲ್ಲಿ ಹೋಗ್ಬಿಟ್ಟು ಈ ಸ್ಕ್ರಾಲ್ ಲಾಕ್ ನ ಆಫ್ ಮಾಡ್ಬಿಡಿ. ನೋಡಿ ಸ್ಕ್ರಾಲ್ ಲಾಕ್ ಆಫ್ ಆಯ್ತು. ಇವಾಗ ನಾನು ಮೂವ್ ಮಾಡಿದ್ರೆ ಸೆಲ್ ಚೇಂಜ್ ಆಗ್ತಾ ಹೋಗುತ್ತೆ. ರೈಟ್. ನೆಕ್ಸ್ಟ್ ಬಂದು ಇಲ್ಲಿ ಫಿಕ್ಸ್ಡ್ ಡೆಸಿಮಲ್ ಅಂತ ಇರುತ್ತೆ. ಇಲ್ಲಿ ನಾನು ಇದನ್ನ ಎನೇಬಲ್ ಮಾಡ್ಕೊಂಡಿರ್ತೀನಿ ನೋಡಿ. ಇಲ್ಲಿ ಫಿಕ್ಸ್ಡ್ ಡೆಸಿಮಲ್ ಅಂತ ಇರುತ್ತೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನಾನು ಇವಾಗ 1 2 3 4 5 ಅಂತ ಕೊಟ್ಬಿಟ್ಟು ಎಂಟರ್ ಅಂತ ಕೊಟ್ರೆ ನೋಡಿ 1 2 3.45 ಅಂತ ಬಂತು. ನಾನು ಏನೇ ಎಂಟರ್ ಮಾಡಿದ್ರು ಒಂದು ನಂಬರ್ನ ಎಂಟರ್ ಅಂತ ಕೊಟ್ಟರೆ ನೋಡಿ ಆಟೋಮೆಟಿಕ್ ಡೆಸಿಮಲ್ ನಂಬರ್ಸ್ ತಗೊಳುತ್ತೆ. ಯಾಕೆ ಇದಾಗ್ತಿದೆ ಅಂದ್ರೆ ನೋಡಿ ಇಲ್ಲಿ ಫಿಕ್ಸ್ಡ್ ಡೆಸಿಮಲ್ ಅಂತ ಆಪ್ಷನ್ ನಾನು ಎನೇಬಲ್ ಮಾಡಿರ್ತೀನಿ. ಇದೆಲ್ಲಿರುತ್ತೆ ನೋಡಿ, ಫೈಲ್, ಆಪ್ಷನ್ಸ್, ಮತ್ತಿಲ್ಲಿ ಅಡ್ವಾನ್ಸ್ ಹೋದ್ರೆ ಇಲ್ಲಿ ನೋಡಿ ಇಲ್ಲಿ ಆಟೋಮೆಟಿಕಲಿ ಇನ್ಸರ್ಟ್ ಡೆಸಿಮಲ್ ಪಾಯಿಂಟ್ ಅಂತ ಇದು ಎನೇಬಲ್ ಆಗಿದೆ ಅಂತ ನನ್ಗೆ ಇಲ್ಲಿ ಸ್ಟೇಟಸ್ ಬಾರಲ್ಲಿ ತೋರಿಸುತ್ತೆ. ನಾ ಏನ್ ಮಾಡ್ತೀನಿ, ಇದನ್ನ ಅನ್ಚೆಕ್ ಮಾಡಿ ಓಕೆ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಇವಾಗ ಆ ಆಪ್ಷನ್ ಇಲ್ಲ. ಅಲ್ಲಿ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ 1 2 3 4 5 ಅಂತ ಕೊಟ್ರೆ ಅದು 1 2 3 4 5 ಅಂತಾನೆ ಎಂಟರ್ ಆಗುತ್ತೆ. ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ 2 ಡೆಸಿಮಲ್ ಪಾಯಿಂಟ್ಸ್ ಅದು ಕೊಟ್ಬಿಡುತ್ತೆ. ನಾನಲ್ಲಿ 2 ಡೆಸಿಮಲ್ ಪಾಯಿಂಟ್ ಡಿಫಾಲ್ಟ್ ಆಗಿ ಕೊಟ್ಟಿದ್ದೆ, ಡಿಫಾಲ್ಟ್ ಆಗಿ ಅದನ್ನ ತೋರಿಸುತ್ತೆ. ಸೊ ಇಲ್ಲಿ ಇವಾಗ ಅದು ಡಿಸೇಬಲ್ ಆದ್ರೆ ಇಲ್ಲಿ ನನಗೆ ಆ ಸ್ಟೇಟಸ್ ತೋರಿಸಲ್ಲ. ಸೊ ಅದು ನನಗೆ ಇಂಪಾರ್ಟೆಂಟ್. ಕೆಲವು ಟೈಮ್ ಏನಾಗುತ್ತೆ, ನಾನು 1 2 3 4 5 ಅಂತ ಏನೋ ಒಂದು ನಂಬರ್ ಎಂಟರ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ನನಗೆ ಡೆಸಿಮಲ್ ನಂಬರ್ಸ್ ಬಂದ್ಬಿಡುತ್ತೆ. ಅದೇನಕ್ಕೆ ಅಂತಂದ್ರೆ ಈ ಫಿಕ್ಸ್ಡ್ ಡೆಸಿಮಲ್ ಏನಿದೆ ಅದು ಎನೇಬಲ್ ಆಗಿರುತ್ತೆ. ಅದು ನನಗೆ ಸ್ಟೇಟಸ್ ಅಲ್ಲಿ ಬಂದ ನನಗೆ ಈಸಿಗೆ ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ಅದನ್ನ ಚೆಕ್ ಮಾಡ್ಕೋಬಹುದು. ರೈಟ್. ನೆಕ್ಸ್ಟ್ ಓವರ್ ಟೈಪ್ ಮೋಡ್ ಅಂತ. ಈ ಓವರ್ ಟೈಪ್ ಮೋಡ್ ಅಂದ್ರೆ ನನಗೆ ಇವಾಗ ನೋಡಿ ಇಲ್ಲೊಂದು ಸೆಲ್ ಇದೆ, ಡಬಲ್ ಕ್ಲಿಕ್ ಮಾಡಿದ್ರೆ ನಂಗೆ ಸೆಲ್ ಮೋಡ್ ಅಲ್ಲಿ ಇದು ಎಡಿಟ್ ಅಂತ ಏನೋ ಬರ್ತಿತ್ತು. ಬಟ್ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ನನ್ಗೆ ನೋಡಿ ಇಲ್ಲಿ ಟೈಪ್ ಮಾಡ್ತೀನಿ. ಈಗ ನನ್ನ ಕರ್ಸರ್ ನ ಇಲ್ಲಿ ಇಡ್ತೀನಿ ಬಿಗಿನಿಂಗ್ ಅಲ್ಲಿ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ. ನಾನು ಇವಾಗ ಏನೋ ಟೈಪ್ ಮಾಡ್ತೀನಿ, ಈಸ್ ಅ ಮ್ಯಾನೇಜರ್ ಅಂತ ಕೊಡ್ತೀನಿ. ಈ ತರ ನೋಡಿ ಇದು ಬಂದು ಟೈಪ್ ಅಂದ್ರೆ ಇದು ಟೈಪ್ ಆಗ್ತಿದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಇನ್ಸರ್ಟ್ ಅನ್ನು ಕೊಡ್ತೀನಿ. ಡಬಲ್ ಕ್ಲಿಕ್ ಮಾಡಿ ನೋಡಿ ಇನ್ಸರ್ಟ್ ಅನ್ನು ಕೊಡ್ತೀನಿ. ಇಲ್ಲಿ ನೋಡಿ ಓವರ್ ಟೈಪ್ ಅಂತ ಬಂತು. ಈ ಓವರ್ ಟೈಪ್ ಏನ್ ಮಾಡುತ್ತೆ ಅಂದ್ರೆ ನಾನು ಇವಾಗ ಟೈಪ್ ಮಾಡ್ತೀನಿ ನೋಡಿ ಈಸ್ ಅ ಮ್ಯಾನೇಜರ್, ನೋಡಿ ಅದು ಓವರ್ ಟೈಪ್ ಆಗ್ತಾ ಹೋಗುತ್ತೆ. ನನಗೆ ಟೆಕ್ಸ್ಟ್ ಕಂಪ್ಲೀಟ್ ಆಗಿ ಓವರ್ ಟೈಪ್ ಆಗ್ಬಿಡ್ತದೆ. ಅಂದ್ರೆ ನನಗೆ ಇವಾಗ ನಾನು ಇನ್ಸರ್ಟ್ ಅಂತ ಏನ್ ಇಲ್ಲಿ ಕೀಬೋರ್ಡ್ ಅಲ್ಲಿ ಇನ್ಸರ್ಟ್ ಅನ್ನು ಕ್ಲಿಕ್ ಮಾಡಿದ್ರೆ ಅದು ಓವರ್ ಟೈಪ್ ಮೋಡ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಅದು ಇನ್ಸರ್ಟ್ ಮೋಡ್ ಅಂತ ಬರುತ್ತೆ. ಇನ್ಸರ್ಟ್ ಮೋಡ್ ಅಂದ್ರೆ ನಾರ್ಮಲಿ ನಾನು ಡಬಲ್ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಇಲ್ಲಿ ಟೈಪ್ ಮಾಡ್ತೀನಲ್ಲ ಇದಕ್ಕೆ ಇನ್ಸರ್ಟ್ ಮೋಡ್ ಅಂತ. ನಾನು ಏನ್ ಟೈಪ್ ಮಾಡಿದ್ರೆ ಇನ್ಸರ್ಟ್ ಆಗ್ತಾ ಹೋಗುತ್ತೆ, ಓವರ್ ರೈಟ್ ಆಗಲ್ಲ.
ಅದೇ ನಾನು ಏನಾದ್ರು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಬಿಟ್ರೆ ಇದು ಓವರ್ ಟೈಪ್ ಅಂತ. ಇಲ್ಲಿ ನನಗೆ ಓವರ್ ಟೈಪ್ ಅಂತಿದ್ರೆ ಈ ಟೆಕ್ಸ್ಟ್ ನ ಎಂಟರ್ ಮಾಡ್ತಾ ಇದ್ದಾಗ ನೋಡಿ ಇನ್ಸ್ಟಿಟ್ಯೂಟ್ ನಾನು ಏನೋ ಒಂದು ಟೈಪ್ ಮಾಡ್ತಾರೆ ಓವರ್ ರೈಟ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಓವರ್ ಟೈಪ್ ಮೋಡ್ ಅಂತ ಕರಿತೀವಿ. ಇಲ್ಲಿ ಅದು ಓವರ್ ಟೈಪ್ ಮೋಡ್ ಎನೇಬಲ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕು ಅಂದ್ರೆ ಇಲ್ಲಿ ಓವರ್ ಟೈಪ್ ಮೋಡ್ ನಾನು ಎನೇಬಲ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಬಂದು ಎಂಡ್ ಮೋಡ್. ಎಂಡ್ ಮೋಡ್ ಅಂದ್ರೆ ಇವಾಗ ನೋಡಿ ನಾನು ಇಲ್ಲಿ ಒಂದು ಟೇಬಲ್ ಅಲ್ಲಿ ಇರ್ತೀನಿ, ಯಾವುದೋ ಒಂದು ಸೆಲ್ ಅಲ್ಲಿ ಕಂಟ್ರೋಲ್ ರೈಟ್ ಯಾರ ಕೊಟ್ರೆ ಇಲ್ಲಿ ಎಂಡ್ಗೆ ಹೋಗ್ತೀನಿ, ಕಂಟ್ರೋಲ್ ಡೌನ್ ಯಾರ ಕೊಟ್ರೆ ಇಲ್ಲಿ ಕೆಳಗೆ ಬರ್ತೀನಿ. ಸೊ ಈ ರೀತಿ ನಾನು ಕರ್ಸರ್ನ ಎಂಡ್ಗೆ ನಾನು ಮೂವ್ ಮಾಡ್ಕೋಬಹುದು. ಬಟ್ ನಾನೇನ್ ಮಾಡ್ತೀನಿ ವಿತೌಟ್ ಕರ್ಸರ್ ಅಂದ್ರೆ ವಿತೌಟ್ ಕಂಟ್ರೋಲ್ ಯೂಸ್ ಮಾಡಿದೇನೆ ನಾನು ಈ ರೈಟ್ ಆರೋ ಲೆಫ್ಟ್ ಆರೋ ಇದನ್ನ ಮೂವ್ ಮಾಡ್ಕೊಂಡು ಎಂಡ್ಗೆ ಹೋಗ್ಬೋದು. ಯಾವ ರೀತಿ? ನನಗೆ ಕೀಬೋರ್ಡ್ ಅಲ್ಲಿ ಎಂಡ್ ಅಂತ ಇರುತ್ತೆ. ನಾನು ಎಂಡ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ನೋಡಿ ಎಂಡ್ ಮೋಡ್ ಅಂತ ಬರ್ತಿಲ್ಲ ನೋಡಿ, ಎಂಡ್ ಮೋಡ್ ಅಂತ. ನಾನು ಇವಾಗ ಜಸ್ಟ್ ಒಂದು ಆರೋ ಮಾರ್ಕ್ ರೈಟ್ ಆರೋ ನಾನು ಕ್ಲಿಕ್ ಮಾಡೋದು ನೋಡಿ ಎಂಡ್ ಹೋಗುತ್ತೆ. ಅದು ಒಂದೇ ಸರಿ ಅದು ಡಿಸೇಬಲ್ ಆಗ್ಬಿಡುತ್ತೆ. ಇವಾಗ ಮತ್ತಿನ್ನೊಂದ್ ಸರಿ ನಾ ಎಂಡ್ ಅಂತ ಕೊಟ್ಬಿಟ್ಟು ಕೆಳಗಡೆ ನಾನು ಡೌನ್ ಆರೋ ಮಾಡ್ತಾರೆ ನೋಡಿ ಕೆಳಗೆ ಬರುತ್ತೆ. ಸೊ ಈ ರೀತಿ ನಾನು ಈ ಎಂಡ್ ಮೋಡ್ ಬಗ್ಗೆ ಇಲ್ಲಿ ಎನೇಬಲ್ ಮಾಡ್ಕೋಬಹುದು. ಅಂದ್ರೆ ಎಂಡ್ ಮೋಡ್ ಅಂತಂದ್ರೆ ನನಗೆ ವಿತೌಟ್ ಕಂಟ್ರೋಲ್ ಕೀ ಯೂಸ್ ಮಾಡ್ದೇನೆ ನನ್ನ ಡೇಟಾನ ಎಂಡ್ಗೆ ಮೂವ್ ಮಾಡ್ಕೋಬಹುದು. ಇದು ಎಂಡ್ ಮೋಡ್. ನೆಕ್ಸ್ಟ್ ಬಂದು ಮ್ಯಾಕ್ರೋ ರೆಕಾರ್ಡಿಂಗ್. ತುಂಬಾ ಜನ ಮ್ಯಾಕ್ರೋಸ್ ವರ್ಕ್ ಮಾಡ್ತಿರ್ತಾರೆ, ಅವರು ರೆಕಾರ್ಡಿಂಗ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿ ಇಲ್ಲಿ ನನಗೆ ಮ್ಯಾಕ್ರೋ ರೆಕಾರ್ಡಿಂಗ್ ಅಂತ ಒಂದು ಚಿಕ್ಕದೊಂದು ಬಟನ್ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಮ್ಯಾಕ್ರೋ ರೆಕಾರ್ಡ್ ಆಗುತ್ತೆ. ಇಲ್ಲಿ ಓಕೆ ಅಂತ ಕೊಡ್ತೀನಿ ನೋಡಿ, ಅದು ಐಕಾನ್ ಚೇಂಜ್ ಐತಿ, ಇಲ್ಲಿ ಒಂಥರ ರೆಕಾರ್ಡ್ ಆಗ್ತಿರುತ್ತೆ. ಇವಾಗ ಈಗ ನೋಡಿ ನಾನು ರೈಟ್ ಕ್ಲಿಕ್ ಮಾಡಿ ಸ್ಟೇಟಸ್ ಬಾರ್ಗೆ ಹೋದ್ರೆ ರೆಕಾರ್ಡಿಂಗ್ ಅಂತ ಬರುತ್ತೆ. ರೆಕಾರ್ಡಿಂಗ್ ಅಂತಂದ್ರೆ ಈ ತರ ಒಂದು ಸ್ಕ್ವೇರ್ ತರ ಬರುತ್ತೆ. ಈಗ ನಾನು ಅದನ್ನ ಸ್ಟಾಪ್ ಮಾಡ್ತೀನಿ ನೋಡಿ, ಅದನ್ನ ಕ್ಲಿಕ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ನನಗೆ ಇದು ಮ್ಯಾಕ್ರೋ ನೋ ಮ್ಯಾಕ್ರೋ ರೆಕಾರ್ಡಿಂಗ್ ಮೋಡ್. ಇದು ಅಂದ್ರೆ ಇಲ್ಲಿ ಮ್ಯಾಕ್ರೋ ರೆಕಾರ್ಡ್ ಆಗ್ತಿಲ್ಲ ಅಂತ, ನೋ ರೆಕಾರ್ಡಿಂಗ್ ಅಂತ. ನನಗಿದು ಬೇಡ ಅಂತಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಅನ್ಚೆಕ್ ಮಾಡ್ಬಿಟ್ರೆ ನೋಡಿ ಅಲ್ಲಿ ಬರಲ್ಲ ಅದು. ಈಗ ನಾನು ಮ್ಯಾಕ್ರೋ ರೆಕಾರ್ಡ್ ಮಾಡ್ತಿದ್ರು ಅಲ್ಲಿ ಬರಲ್ಲ ಅದು. ಸೊ ನನಗೆ ಸ್ಟೇಟಸ್ ಗೊತ್ತಾಗ್ಬೇಕು ನೋಡಿ, ಇಲ್ಲಿ ಡೆವಲಪರ್ ಅಂತ ಇರುತ್ತೆ, ಇಲ್ಲಿ ನನಗೆ ಮ್ಯಾಕ್ರೋ ರೆಕಾರ್ಡಿಂಗ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಮ್ಯಾಕ್ರೋ ರೆಕಾರ್ಡ್ ಆಗ್ತಿದೆ ಅಂತ ನನ್ಗೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಬಂತು. ರೈಟ್ ಕ್ಲಿಕ್ ಇದನ್ನ ನಾನು ಡಿಸೇಬಲ್ ಮಾಡ್ಬಿಟ್ರೆ ನೋಡಿ ಇಲ್ಲಿ ನನ್ಗೆ ಗೊತ್ತಾಗಲ್ಲ ಅದು ರೆಕಾರ್ಡ್ ಆಗ್ತಿದೆ ಇಲ್ಲೋ ಅಂತ. ಸೊ ಅದನ್ನ ಗೊತ್ತಾಗ್ಬೇಕು ಅಂತಂದ್ರೆ ನಾನು ಇಲ್ಲಿ ಈ ಮ್ಯಾಕ್ರೋ ರೆಕಾರ್ಡಿಂಗ್ ಆಪ್ಷನ್ ಎನೇಬಲ್ ಮಾಡಿರ್ಬೇಕು. ರೈಟ್. ನೆಕ್ಸ್ಟ್ ಒಂದು ಆಕ್ಸೆಸಿಬಿಲಿಟಿ ಚೆಕ್ಕರ್ ಅಂತ ಹೇಳಿ, ಇದೇನ್ ಮಾಡುತ್ತೆ ಅಂದ್ರೆ ನನ್ಗೆ ಒಂದು ವರ್ಕ್ ಬುಕ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಅಥವಾ ಎರರ್ಸ್ ಇತ್ತು ಅಂದ್ರೆ ನನಗೆ ಅದು ಒಂದು ಪ್ಯಾನ್ ಅಲ್ಲಿ ತೋರಿಸುತ್ತೆ. ಸೊ ಎಲ್ಲಿ ಅಂದ್ರೆ ನಾನು ರಿವ್ಯೂಗೆ ಹೋದ್ರೆ ನೋಡಿ ಇಲ್ಲಿ ಚೆಕ್ ಆಕ್ಸೆಸಿಬಿಲಿಟಿ ಅಂತ ಇರುತ್ತೆ. ಇದೇನ್ ಮಾಡತ್ತಪ್ಪ ಅಂದ್ರೆ ಎಲ್ಲಾ ತರ ಏನಾದ್ರೂ ಮಿಸ್ಟೇಕ್ಸ್ ಇತ್ತು ಅಂದ್ರೆ ಅದನ್ನ ಕರೆಕ್ಟ್ ಮಾಡಕ್ಕೆ ನಂಗೆ ಸಜೆಷನ್ಸ್ ಕೊಡುತ್ತೆ. ಇಲ್ಲಿ ನನಗೆ ಈ ಆಕ್ಸೆಸಿಬಿಲಿಟಿ ಇನ್ವೆಸ್ಟಿಗೇಟ್ ಅಂತ ಇದೆ ನೋಡಿ, ಇನ್ವೆಸ್ಟಿಗೇಟ್ ಅಂತ ಬಂದ್ರೆ ಇದು ಏನೋ ಪ್ರಾಬ್ಲಮ್ ಇದೆ ಅಂತ. ಅಂದ್ರೆ ನನಗೆ ಸ್ಟೇಟಸ್ ಬಾರ್ ಅಲ್ಲಿ ನೋಡಿ ಇದನ್ನ ತೆಗೆದ್ಬಿಡ್ತೀನಿ, ಇಲ್ಲಿ ಬರಲ್ಲ, ನಂಗೆ ಗೊತ್ತಾಗಲ್ಲ ಅದೇನಿದೆ ಅಂತ. ಇಲ್ಲಿ ಹೋಗಿ ನಾನು ಚೆಕ್ ಆಕ್ಸೆಸಿಬಿಲಿಟಿ ಕೊಟ್ಟರೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಅಂದ್ರೆ ಎರರ್ಸ್ ಇರುತ್ತೆ, ನಂಗೆ ಗೊತ್ತಿಲ್ಲ ಇದು ಎರರ್ಸ್ ಇದೆಯೋ ಇಲ್ಲೋ ಅಂತ. ಆ ಸ್ಟೇಟಸ್ ನೋಡೋದಕ್ಕೆ ನಾನು ಏನ್ ಮಾಡ್ತೀನಿ, ಇದನ್ನ ಎನೇಬಲ್ ಮಾಡಿರ್ತೀನಿ. ಇಲ್ಲಿ ಇನ್ವೆಸ್ಟಿಗೇಟ್ ಅಂತ ಬಂತು ಅಂದ್ರೆ ನನ್ಗೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಅಂದ್ರೆ ಇದೆಲ್ಲ ಸಜೆಷನ್ಸ್ ಇದೆ. ಸಪರೇಟ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಡೀಟೇಲ್ ಆಗಿ ಆಕ್ಸೆಸಿಬಿಲಿಟಿ ಚೆಕ್ಕರ್ ಬಗ್ಗೆ. ಸೊ ಅದ್ರ ನೋಡೋಣ. ಇಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಲ್ಲ. ಬಟ್ ಏನಂದ್ರೆ ಇಲ್ಲಿ ಏನಾದ್ರೂ ಅಕಸ್ಮಾತ್ ಆಗಿ ಈ ತರ ಎರರ್ಸ್ ಇತ್ತು ಅಂದ್ರೆ ಇಲ್ಲಿ ಇನ್ವೆಸ್ಟಿಗೇಟ್ ಅಂತ ಬರುತ್ತೆ. ಇನ್ ಕೇಸ್ ಏನಾದ್ರೂ ಇದು ಎಲ್ಲ ಕರೆಕ್ಟ್ ಇದ್ದು ಏನೂ ಎರರ್ಸ್ ಇಲ್ಲ ಅಂತಂದ್ರೆ ಗುಡ್ ಟು ಗೋ ಅಂದ್ರೆ ಎಲ್ಲಾ ಸರಿ ಇದೆ, ನಮ್ ಫೈಲ್ ಸರಿ ಇದೆ ಅಂತ ಇದ್ ಮಾಡ್ಬೋದು. ಅಂದ್ರೆ ಎರರ್ಸ್ ಅಂತಂದ್ರೆ ಕೆಲವೊಂದು ಸಣ್ಣ ಪುಟ್ಟದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಹೋದ್ರೆ ಇಲ್ಲಿ ಒಂದು ಗ್ರೂಪ್ 2 ಅಂತ ಇರುತ್ತೆ, ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇದೇನೋ ಒಂದಿದೆ ನೋಡಿ, ಇಲ್ಲಿ ಇದಕ್ಕೆ ನಾನು ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕು ಅಥವಾ ಏನೋ ಒಂದು ಸಜೆಷನ್ ಕೊಡುತ್ತೆ. ಇಲ್ಲಿ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಡ್ಬೇಕಾ ಅಥವಾ ಅದಕ್ಕೆ ಡೆಕೋರೇಟಿವ್ ಅಂತ ಮಾಡ್ಬೇಕಾ, ಏನಿದು ಇಮೇಜ್ ಇದು. ಸೊ ಈ ರೀತಿ ನನ್ಗೆ ಅದು ಒಂದೊಂದೇ ನಾನು ಕರೆಕ್ಷನ್ ಮಾಡ್ತಾ ಹೋಗ್ಬೋದು. ಅದೆಲ್ಲ ಕರೆಕ್ಟ್ ಆದ್ಮೇಲೆ ಇಲ್ಲಿ ಆಕ್ಸೆಸಿಬಿಲಿಟಿ ಗುಡ್ ಟು ಗೋ ಅಂತ ಬರುತ್ತೆ, ಅಂದ್ರೆ ಯಾವುದೇ ಎರರ್ಸ್ ಇಲ್ಲ ಅಂತ. ಸೊ ಅದು ನನಗೆ ಬೇಕು ಅಂದ್ರೆ ಆಕ್ಸೆಸಿಬಿಲಿಟಿ ಬಗ್ಗೆ ಅಲ್ಲಿ ಸ್ಟೇಟಸ್ ಬಾರ್ ಅಲ್ಲಿ ಇರುತ್ತೆ. ರೈಟ್. ಸೆಲೆಕ್ಷನ್ ಮೋಡ್. ಸೆಲೆಕ್ಷನ್ ಮೋಡ್ ಅಂದ್ರೆ ಇವಾಗ ನೋಡಿ ಇಲ್ಲ ಟೇಬಲ್ ಹೋಗ್ತೀನಿ. ಈಗ ಇಲ್ಲಿ ನಾನೇನೋ ಒಂದು ಸೆಲೆಕ್ಟ್ ಮಾಡ್ತೀನಿ, ಇದು ಸೆಲೆಕ್ಷನ್ ಮಾಡಿದೆ. ಬಟ್ ಇದು ಕೆಲವು ಟೈಮ್ ಏನಾಯ್ತಂದ್ರೆ ನಾನು ವಿತೌಟ್ ಕರ್ಸರ್ ಅನ್ನು ಸೆಲೆಕ್ಟ್ ಮಾಡ್ಬೇಕು. ನಾನು ಏನ್ ಮಾಡ್ತೀನಿ, ಶಿಫ್ಟ್ F8. ಇಲ್ಲಿ ನೋಡಿ ಶಿಫ್ಟ್ F8 ಮಾಡಿದ್ರೆ ಆಡ್ ಆರ್ ರಿಮೂವ್ ಸೆಲೆಕ್ಷನ್ಸ್ ಅಂತ ಬರುತ್ತೆ. ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ದಯವಿಟ್ಟು ಇದನ್ನ ನಮ್ಮ ಪ್ಲೇ ಲಿಸ್ಟ್ ಹೋಗಿ ನೋಡಿದ್ರೆ ಶಿಫ್ಟ್ F8 ಅಥವಾ F8 ಬಗ್ಗೆ ನಿಮ್ಗೆ ಆ ವಿಡಿಯೋ ಡೀಟೇಲ್ ಆಗಿ ಸಿಗುತ್ತೆ. ಶಿಫ್ಟ್ F8 ಅಂದ್ರೆ
ಆಡ್ ಆರ್ ರಿಮೂವ್ ಸೆಲೆಕ್ಷನ್ ನೋಡಿ, ಇಲ್ಲಿ ನಿಮಗೆ ಒಂದು ಸೆಲೆಕ್ಷನ್ ಮಾಡ್ಬೇಕು ಅಂದ್ರೆ ಈ ತರ ನಿಮಗೆ ಮೂವ್ ಮಾಡ್ತಿರ್ತೀನಿ. ಈಗ ನೋಡಿ F8 ಪ್ರೆಸ್ ಮಾಡ್ತೀನಿ. F8 ಪ್ರೆಸ್ ಮಾಡಿದ್ರೆ ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಅಂತ ನೋಡಿ, ಈ ತರ ನಾನು ಮೌಸ್ ಯೂಸ್ ಮಾಡ್ದೇನೆ ಬರೀ ಕರ್ಸರ್ ಅಲ್ಲ ನಾನು ಮಾಡ್ತಿರ್ತೀನಿ. ಈಗ ನನಗೆ ಕರ್ಸರ್ ಮೂವ್ ಮಾಡಬೇಕು ವಿತೌಟ್ ಸೆಲೆಕ್ಷನ್, ನಾನು ಏನ್ ಮಾಡ್ತೀನಿ, ಶಿಫ್ಟ್ F8 ಮಾಡ್ತೀನಿ. ಈಗ ನೋಡಿ ಕರ್ಸರ್ ಮೂವ್ ಆಯ್ತು ಇವಾಗ. ಅಂದ್ರೆ ಇಲ್ಲಿ ನನಗೆ ಆಡ್ ಆರ್ ರಿಮೂವ್ ಸೆಲೆಕ್ಷನ್, ನನಗಿಲ್ಲಿ ಏನ್ ಸ್ಟೇಟಸ್ ಇದೆ, ನಾನು ಶಿಫ್ಟ್ F8 ಪ್ರೆಸ್ ಮಾಡದ್ನ ಇಲ್ಲ ಬರೀ F8 ಪ್ರೆಸ್ ಮಾಡದ್ನ ಅಂತ ಇಲ್ಲಿ ಗೊತ್ತಾಗುತ್ತೆ. ಶಿಫ್ಟ್ F8 ಪ್ರೆಸ್ ಮಾಡಿದ್ರೆ ಈ ಸೆಲೆಕ್ಷನ್ ಏನಿದೆ ಹಾಗೆ ಇರುತ್ತೆ. ಮತ್ತೆ ನಾನು ಇಲ್ಲಿ ಎಲ್ಲಿವರೆಗೂ ಬೇಕೋ ಅಲ್ಲಿ ಮೂವ್ ಮಾಡ್ಕೋಬಹುದು. ಮತ್ತೆ F8 ಮಾಡಿದ್ರೆ ನೋಡಿ ಎಕ್ಸ್ಟೆಂಡೆಡ್ ಸೆಲೆಕ್ಷನ್, ಅಂದ್ರೆ ಈ ಸೆಲೆಕ್ಷನ್ ನಾನು ಇನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಇಲ್ಲಿ ಸೆಲೆಕ್ಷನ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದೀನಿ, ದಯವಿಟ್ಟು ಅದನ್ನ ನೋಡಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಇದರ ಬಗ್ಗೆ ತಿಳ್ಕೊಬಹುದು. ರೈಟ್, ಇದು ಒಂದು ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಅಥವಾ ಆಡ್ ಆರ್ ರಿಮೂವ್ ಸೆಲೆಕ್ಷನ್ಸ್ ತರ. ಇಲ್ಲಿ ಹೋದ್ರೆ ನನಗೆ ಇಲ್ಲಿ ಈ ಸೆಲೆಕ್ಷನ್ ಮೋಡ್ ಬರುತ್ತೆ. ಇದನ್ನ ಡಿಸೇಬಲ್ ಮಾಡ್ಬಿಟ್ರೆ ನನ್ಗೆ ಗೊತ್ತಾಗಲ್ಲ ಯಾವ ಮೋಡಲ್ ಇದೀನಿ ಅಂತ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಪೇಜ್ ನಂಬರ್. ಪೇಜ್ ನಂಬರ್ ಬಂದು ನೋಡಿ, ನಾನು ಇವಾಗ ಪ್ರಿಂಟ್ಔಟ್ ತೆಗಿತಿರ್ತೀನಿ, ನಂಗಲ್ಲಿ ಪೇಜ್ ನಂಬರ್ಸ್ ಬೇಕು. ಯೂಶಲಿ ನಾವೇನ್ ಮಾಡ್ತೀವಿ, ಪ್ರಿಂಟ್ ಪ್ರಿವ್ಯೂಗೆ ಹೋಗಿ ಅಲ್ಲಿ ಪೇಜ್ ನಂಬರ್ಸ್ ನೋಡ್ತೀವಿ. ಬಟ್ ಇಲ್ಲಿ ನೋಡಿ ನಾ ಏನ್ ಮಾಡ್ತೀನಿ, ಇಲ್ಲಿ ವ್ಯೂ ಹೋಗ್ತೀನಿ, ಇಲ್ಲಿ ನನಗೆ ಪೇಜ್ ಲೇಔಟ್ ಅಂತ ಇರುತ್ತೆ. ಪೇಜ್ ಲೇಔಟ್ ನ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ನನಗೆ ಈ ರೀತಿ ಪೇಜ್ ನಂಬರ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ಎಷ್ಟು ಪೇಜ್ ಅಂತ ಇಲ್ಲಿ ನೋಡಿ 4 ಪೇಜ್ ಪ್ರಿಂಟ್ ಆಗ್ತಿದೆ. ಪೇಜ್ 1 of 4 ಇಲ್ಲಿ ಹೋಗ್ತೀನಿ ನೋಡಿ, ಇದು 2 of 4. ಸೊ ಈ ರೀತಿ ನಾನು ಇಲ್ಲಿ ಹೋಗ್ತೀನಿ 3 of 4, ಅಥವಾ ಇಲ್ಲಿ ಪೇಜ್ ನಂಬರ್ಸ್ ಇರುತ್ತೆ ಅದು ನನಗೆ ಪೇಜ್ ನಂಬರ್ ತೋರಿಸ್ತಾ ಹೋಗುತ್ತದೆ ಈ ರೀತಿ. ಸೊ ಇದು ಪೇಜ್ ನಂಬರ್. ನನಗೆ ಬೇಡ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಪೇಜ್ ನಂಬರ್ ತೆಗೆದ್ಬಿಟ್ರೆ ಇಲ್ಲಿ ಪೇಜ್ ನಂಬರ್ ಬರಲ್ಲ. ಸೊ ಇದು ಈ ಪೇಜ್ ನಂಬರ್ ಬಂದು ಇಲ್ಲಿ ಏನ್ ಇದೆಲ್ಲ ಇದು ಪೇಜ್ ಲೇಔಟ್ ಈ ಮೋಡಲ್ ಮಾತ್ರ ನಮ್ಗೆ ಬರುತ್ತೆ, ಬೇರೆ ಮೋಡಲ್ ಬರಲ್ಲ. ನಾರ್ಮಲ್ ಮೋಡ್ಗೆ ಹೋದ್ರೆ ನೋಡಿ ಬರಲ್ಲ. ಸೊ ನಾವು ಈ ವ್ಯೂ ಪೇಜ್ ಲೇಔಟ್ ಅಲ್ಲಿ ಇದ್ದಾಗ ಮಾತ್ರ ಪೇಜ್ ನಂಬರ್ಸ್ ಬರುತ್ತೆ. ಇದು ಎನೇಬಲ್ ಮಾಡಿರ್ಬೇಕು. ರೈಟ್, ನೆಕ್ಸ್ಟ್ ಬಂದು ಕ್ಯಾಲ್ಕುಲೇಷನ್ಸ್. ಇಲ್ಲಿ ನೋಡಿ ಆವರೇಜ್, ಕೌಂಟ್, ನ್ಯೂಮರಿಕಲ್ ಕೌಂಟ್, ಮ್ಯಾಕ್ಸಿಮಮ್, ಮಿನಿಮಮ್ ಮತ್ತೆ ಸಮ್ ಅಂತ ಇರುತ್ತೆ. ಇದೆಲ್ಲ ಬಂದು ನನ್ಗಿಲ್ಲಿ ಸ್ಟೇಟಸ್ ಇವಾಗ ನೋಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನೋಡಿ ಎಲ್ಲ ಇನ್ಫಾರ್ಮೇಶನ್ ಇಲ್ಲೇ ಬಂದ್ಬಿಡುತ್ತೆ. ನಾನು ಫಾರ್ಮುಲಾ ಬರ್ದು ಈ ವ್ಯಾಲ್ಯೂಸ್ ಎಲ್ಲ ತಗೋಬೇಕು ಅಂತೇನಿಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲಾ ಡೀಟೇಲ್ಸ್ ಇಲ್ಲೇ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನಂಗೆ ಇದೆಲ್ಲ ಡೀಟೇಲ್ಸ್ ಬೇಡ, ತುಂಬಾ ಡಿಸ್ಟರ್ಬ್ ಆಗ್ತಿದೆ ಅಂತಾರೆ, ರೈಟ್ ಕ್ಲಿಕ್ ಮಾಡಿ ಹಿಂಗೆ ಇದೆಲ್ಲ ತೆಗೆದ್ಬಿಟ್ರೆ ಇಲ್ಲಿ ಯಾವುದೇ ಇನ್ಫಾರ್ಮೇಶನ್ ಬರಲ್ಲ. ನೀವು ಕೆಲವು ಟೈಮ್ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಯಾವ್ದು ಇನ್ಫಾರ್ಮೇಶನ್ ಬಂದಿಲ್ಲ ಅಂದ್ರೆ ಗಾಬರಿ ಆಗ್ಬೇಡಿ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ರೆಡಿ, ನನಗೆ ಬರೀ ಸಮ್ ಬೇಕಂದ್ರೆ ಸಮ್ ಸೆಲೆಕ್ಟ್ ಮಾಡಿ, ಬರೀ ಸಮ್ ಬರುತ್ತೆ. ರೈಟ್ ಕ್ಲಿಕ್, ಇಲ್ಲ ಹೋಗ್ಬಿಟ್ಟು ನಾನು ಮ್ಯಾಕ್ಸಿಮಮ್ ಬೇಕು ನೋಡಿ ಮ್ಯಾಕ್ಸಿಮಮ್, ಮತ್ತೆ ಮಿನಿಮಮ್, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಇಲ್ಲಿ. ಸೊ ಅದ್ರ ಡೀಟೇಲ್ಸ್ ಇಲ್ಲಿ ಬರ್ತಾ ಹೋಗುತ್ತೆ ನನಗೆ. ಸೊ ಈ ರೀತಿ ನಾನು ಇದನ್ನ ಎನೇಬಲ್ ಅಥವಾ ಡಿಸೇಬಲ್ ಕೂಡ ಮಾಡ್ಕೋಬಹುದು. ರೈಟ್, ನೆಕ್ಸ್ಟ್ ಆಪ್ಷನ್ ಅಪ್ಲೋಡ್ ಸ್ಟೇಟಸ್ ಅಂತ. ಇದು ಒಂದು ನಿಮ್ಗೆ ಈ ಎಕ್ಸೆಲ್ ಫೈಲ್ ಅಂದ್ರೆ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ಬೇಕಾದ್ರೆ ಅಥವಾ ಇದನ್ನ ವೆಬ್ ಪೇಜ್ ತರ ಮಾಡ್ಬೇಕು ಅಂದ್ರೆ ಅವಾಗ ಅಪ್ಲೋಡ್ ಸ್ಟೇಟಸ್ ಬರುತ್ತೆ. ನೆಕ್ಸ್ಟ್ ಇವು ಶಾರ್ಟ್ ಕಟ್ಸ್. ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ 3 ಬಟನ್ ಇದೆ. ಇದೇನಂತಂದ್ರೆ ಇಲ್ಲಿ ವ್ಯೂ ಇದೆಯಲ್ಲ, ನಾರ್ಮಲ್, ಪೇಜ್ ಬ್ರೇಕ್, ಪೇಜ್ ಲೇಔಟ್ ಅಂತ. ಇದು ಏನಾದ್ರೂ ಇಲ್ಲ ಅಂತಂದ್ರೆ ನೀವು ಗಾಬರಿ ಆಗ್ಬಿಡಿ, ಇಲ್ಲೇ ಇರುತ್ತೆ ನೋಡಿ, ಇಲ್ಲಿ 3 ಬಟನ್ಸ್ ಇರುತ್ತೆ, ನಾರ್ಮಲ್, ಪೇಜ್ ಬ್ರೇಕ್ ಮತ್ತೆ ಪೇಜ್ ಲೇಔಟ್ ಅಂತ. ರೈಟ್ ಕ್ಲಿಕ್, ವ್ಯೂ ಶಾರ್ಟ್ ಕಟ್ಸ್ ಇಲ್ಲೇ ಬರುತ್ತೆ. ಇದೇನ್ ಮಾಡುತ್ತೆ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ವ್ಯೂ ಇಂದ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ, ಹಿಂಗೆ ಡಿಫ್ರೆಂಟ್ ವ್ಯೂಸ್ ನಾನು ಇಲ್ಲೇ ತಗೋಬಹುದು. ನೆಕ್ಸ್ಟ್ ಬಂದು ಝೂಮ್ ಸ್ಲೈಡರ್ ಮತ್ತೆ ಝೂಮ್ ಅಂತ. ಝೂಮ್ ಸ್ಲೈಡರ್ ಬಂದು ನೋಡಿ, ನನಗೆ ಇವಾಗ ಇದನ್ನ ಝೂಮ್ ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ನಾನು ಈ ತರ ಝೂಮ್ ಕೂಡ ಮಾಡ್ಕೋಬಹುದು ಇಲ್ಲಿ, ಅಥವಾ ನಾನು ಡೈರೆಕ್ಟ್ ಪರ್ಸೆಂಟೇಜ್ ಕೂಡ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಪರ್ಸೆಂಟೇಜ್ ಎಷ್ಟು ಬೇಕೋ ಅಷ್ಟು ಪರ್ಸೆಂಟೇಜ್ ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಝೂಮ್ ಅಂತ. ಈ ಪಕ್ಕದಲ್ಲಿರೋದು ಝೂಮ್ ಸ್ಲೈಡರ್. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಝೂಮ್ ಸ್ಲೈಡರ್ ತೆಗೆದ್ಬಿಡ್ತೀನಿ, ಝೂಮ್ ತೆಗೆದ್ಬಿಡ್ತೀನಿ, ಇದು ತೆಗೆದ್ಬಿಡ್ತೀನಿ ನೋಡಿ, ಇಲ್ಲೇನು ಇಲ್ಲ. ನಿಮ್ಗೆ ಯಾವುದೇ ಆಪ್ಷನ್ಸ್ ಇಲ್ಲಿ ಸ್ಟೇಟಸ್ ಬರ್ತಿಲ್ಲ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಅದನ್ನ ಎನೇಬಲ್ ಮಾಡ್ಕೊಳ್ಳಿ ಅಷ್ಟೇ, ಇದು ಸುಲಭ. ಸೊ ಈ ರೀತಿ ನನಗೆ ಈ ಸ್ಟೇಟಸ್ ಬಾರ್ ತುಂಬಾ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ನನಗೆ ನಾನು ಮಾಡ್ತಿರೋ ಸೆಲೆಕ್ಷನ್ಸ್ ಅಥವಾ ಏನು ಇಲ್ಲಿ ವರ್ಕ್ ಮಾಡ್ತಿರ್ತೀನಲ್ಲ ಅದ್ರದ್ದು ಸ್ಟೇಟಸ್ ಗೊತ್ತಾಗ್ಬೇಕು ಅಂದ್ರೆ ಈ ಸ್ಟೇಟಸ್ ಬಾರ್ ಅಲ್ಲಿ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಉಪಯೋಗ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತೆ ನಿಮ್ಗೆ ಏನಾದ್ರು ನಮ್ ವಿಡಿಯೋಸ್ ಬೇಕು ಅಂತಂದ್ರೆ ಆಫ್ಲೈನ್ ವಿಡಿಯೋಸ್ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನ್ ನಿಮ್ಗೆ ಆ ಲಿಂಕ್ ಕೊಡ್ತೀವಿ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಸಿಸ್ಟಮ್ ಅಲ್ಲಿ ವಿತೌಟ್ ಇಂಟರ್ನೆಟ್ ಕಲ್ತ್ಕೋಬಹುದು. ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಈ ವಿಡಿಯೋ ಏನಾದ್ರು ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಇದನ್ನ ಶೇರ್ ಕೂಡ ಮಾಡಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾಕೆಂತಂದ್ರೆ ಇದರಿಂದ ನಮ್ಗೆ ತುಂಬಾ ಎಂಕರೇಜ್ ಮಾಡ್ದಂಗಾಗುತ್ತೆ. ಈ ಪ್ರೋತ್ಸಾಹ ನಮ್ಗೆ ಇನ್ನೂ ಹೆಚ್ಚು ಈ ತರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂಗಾಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.